ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ವರ್ಗಾಂತರ 0ದಿಂದ 10, 10ರಿಂದ 20, 20ರಿಂದ 30 ಸೋನ್ ರಲ್ಲಿ 20 ಬರುವಂತಹ ವರ್ಗಾಂತರವು ಆಯ್ಕೆ 10ರಿಂದ 20, ಆಯ್ಕೆ ಬಿ 20ರಿಂದ 30, ಆಯ್ಕೆ ಸಿ 10ರಿಂದ 30, ಆಯ್ಕೆ ಡಿ 15ರಿಂದ 25. ಸೊ ಇಲ್ಲಿ ನಿರಂತರ ವರ್ಗಾಂತರಗಳು ಅಲ್ವಾ, 10ರಿಂದ 0 to 10, 10 to 20, 20 to 30 ನಿರಂತರ. ಸೊ ಇದನ್ನ ಬರೆಯುವಾಗ ನಾವು ಎಕ್ಸ್ಕ್ಲೂಸಿವ್ ಮೆಥಡ್, ಓಕೆ, ಅಪವರ್ಜಕ ವಿಧಾನವನ್ನ ಬಳಸ್ತೇವೆ. ಸೊ ಇಲ್ಲಿ ಪ್ರತಿ ವರ್ಗಾಂತರ ಏನ್ ಹೇಳಿ 0 to 10, 10 to 20, ಓಕೆ, 20 to 30 ಇದೆ ಅಲ್ವಾ. ಸೊ ಇಲ್ಲಿ ಒಂದು ಕೆಳಮಿತಿ, ಇನ್ನೊಂದು ಮೇಲ್ಮಿತಿ ಆಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ವರ್ಗಾಂತರ, ಈ ಒಂದು ವರ್ಗಾಂತರದ ಮೇಲ್ಮಿತಿಯನ್ನ ನಾವು ವರ್ಗಾಂತರದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಸೊ ಆ ಮೌಲ್ಯ ಏನಾಗುತ್ತೆ ಹೇಳಿ, ಮುಂದಿನ ವರ್ಗಾಂತರದ ಕೆಳಮಿತಿಯಾಗಿ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ 0 to 10 ಅಂದ್ರೆ, ಸೊ ಇಲ್ಲಿ 0ದಿಂದ 9.99 ವರೆಗಿನ ಸಂಖ್ಯೆಗಳು ಸೇರುತ್ತೆ. ಸೊ ಇಲ್ಲಿ 10ರಿಂದ 20 ಅಂದ್ರೆ 10ರಿಂದ 19.99 ವರೆಗೂ ಸಂಖ್ಯೆಗಳು ಸೇರುತ್ತೆ. ಅಂದ್ರೆ 20 ಸೇರೋದಿಲ್ಲ ಇದಕ್ಕೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ 20 ಅನ್ನೋದು ಯಾವ ಒಂದು ವರ್ಗಾಂತರದ ಆಗಿರತ್ತೆ ಅಂತ ಹೇಳ್ಬೋದು. 20 ಅನ್ನೋದು 20ರಿಂದ 30ರ ವರ್ಗಾಂತರದ ಕೆಳಮಿತಿ ಆಗಿರೋದ್ರಿಂದ, ಸೊ ಅದು ಏನ್ ಹೇಳಿ 20ರಿಂದ 30 ವರ್ಗಾಂತರಕ್ಕೆ ಸೇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ 20 ಬರುವಂತಹ ವರ್ಗಾಂತರ ಯಾವ್ದಾಗತ್ತೆ ಹೇಳಿ, 20ರಿಂದ 30 ಆಗುತ್ತೆ. ಸೊ ಇಲ್ಲಿ ಯಾಕೆ ಬರಲ್ಲ, ಇಲ್ಲಿ ಬರುವಂತದ್ದು 10ರಿಂದ 19.99 ತನಕ ಅಷ್ಟೇ. ಸೊ 20ರಿಂದ ಸೇರುವಂತದ್ದು ಯಾವ್ದಾಯ್ತು, ಇದು 20ರಿಂದ 30ರ ವರ್ಗಾಂತರ. ಸೊ ಹಾಗಾಗಿ ಇಲ್ಲಿ 20 ಬರುವ ವರ್ಗಾಂತರ ಯಾವ್ದಾಗತ್ತೆ, 20ರಿಂದ 30. ಹಾಗಾಗಿ ಬಿ ಆಯ್ಕೆ ಏನಾಗುತ್ತೆ, ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.